ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಎದ್ದೇಳೋ ಅಷ್ಟರಲ್ಲಿ ಬೆಳಗ್ಗೆ 7:30 ಆಗಿತ್ತು. ಯಾಕಂದರೆ ನಾನು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ನೈಟ್ 12 ಗಂಟೆ ಆಗಿರುತ್ತೆ. ಬೆಳಗ್ಗೆ 7:30ಗೆ ಎದ್ದು ಕಸ ಎಲ್ಲ ಗುಡಿಸಿ ನೆಕ್ಸ್ಟು ನಮ್ಮ ಮನೆಗಿರೋ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಅದಾದಮೇಲೆ ಮನೆ ಕೆಲಸ ಮುಗಿಸೋಣ ಅಂತ ಹೇಳಿ ಮನೆ ತುಂಬ ಸಿಂಕ್ ತುಂಬ ಪಾತ್ರೆ ಬಿದ್ದಿದ್ದು, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮನೇಲಿ ಸ್ವಲ್ಪನೂ ತರಕಾರಿ ಇರಲಿಲ್ಲ, ಹೊರಗಡೆ ಹೋಗಿ ತಿಂಡಿ ಮಾಡೋಣ ಅಂತ ಹೇಳಿ ತರಕಾರಿ ಸೊಪ್ಪು ಎಲ್ಲ ತೊಗೊಬಂದಿದ್ದಾಯಿತು. ನೆಕ್ಸ್ಟು ಟಿಫನ್ಗೆ ತರಕಾರಿನೆಲ್ಲ ಹಚ್ಕೊಳ್ತಾ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ತಿಂಡಿಗೆ ಅಂತ ಹೇಳಿ ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ. ನೋಡಿ ಆಗಲೇ ತಿಂಡಿಗೆ ರೆಡಿ ಆಗ್ತಾಯಿದೆ. ನಾನಲ್ಲಿ ತಿಂಡಿ ಮಾಡ್ತಾಯಿದ್ರೆ ಇಲ್ಲಿ ನಮ್ಮ ಮನೆಯವರು ಮೊಸರು ಬಜ್ಜಿಗೆ ರೆಡಿ ಮಾಡ್ತಾಯಿದ್ರು. ಈ ರೀತಿ ಉಡುಯಾಗಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ, ಸವಿಯಲು ಸಿದ್ಧ. ಈ ರೀತಿ ರೆಸಿಪಿಲಿ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಪಲಾವ್ ಮಾಡಬೇಕು ಅಂದರೆ ನಮ್ಮದು ರಂಜು ರುಚಿ ಲೋಕ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಲು. ಅಲ್ಲೋಗಿ ಸರ್ಚ್ ಮಾಡಿ ನೋಡಿ, ಪೂರ್ತಿ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಹೇಳ್ತಾ ನೆಕ್ಸ್ಟು ಟಿಫನ್ ತಿಂತಾಯಿದ್ವಿ. ಟಿಫನ್ ಎಲ್ಲ ತಿಂದ್ಕೊಂಡು ಹೊರಗಡೆ ಹೋಗಬೇಕಿತ್ತು. ಎಲ್ಲಿಗೆ ಅಂತ ಹೇಳಿದ್ರೆ ATM ಹತ್ರ ಬಂದ್ವಿ ನಡ್ಕೊಂಡು. ATMಲ್ಲಿ ಸ್ವಲ್ಪ ಅಮೌಂಟ್ ಡ್ರಾ ಮಾಡ್ಕೋಬೇಕಿತ್ತು. ಇದು ಯಾಕೋ ಕರೆಕ್ಟಾಗಿ ತಗೋತಾನೆ ಇರಲಿಲ್ಲ. ಅಲ್ಲೇ ಒಂದು 2 ನಿಮಿಷ ಟೈಮ್ ವೇಸ್ಟ್ ಆಗೇ ಬಿಡ್ತು. ಹಿಂಗೆ ಆಡಿಕೊಂಡು ATMಲ್ಲಿ ದುಡ್ಡು ತಗೊಂಡ್ವಿ. ನಾನು ವೀಡಿಯೋ ಮಾಡೋಕೆ ಹೋದೆ, ಆ ವೀಡಿಯೋದಲ್ಲಿ ಗ್ಲಾಸಲ್ಲಿ ನಾವೇ ಕಾಣಿಸ್ತಾ ಇದ್ವಿ. ಹಂಗಾಗಿ ಸ್ವಲ್ಪ ಆಫ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಬರ್ತಾಯಿದೆ ತಗೊಳ್ಳೋಕೆ ಅಂತ ನಮ್ಮ ಮನೆಯವರು ಕಾಯ್ಕೊಂಡು ಕೂತಿದ್ದಾರೆ. ನೆಕ್ಸ್ಟು ಅಮೌಂಟ್ ಬಂದೇ ಬಿಡ್ತು. ಎಷ್ಟು ಅಂತ ಹೇಳಿದ್ರೆ 2000 ಅಮೌಂಟ ಡ್ರಾ ಮಾಡ್ಕೊಂಡ್ವಿ. ಇವಾಗ ಸರಿಯಾಗೈತಾ ಅಂತ ಕೌಂಟ್ ಮಾಡ್ತಾಯಿದ್ದಾರೆ. ಅಮೌಂಟೆಲ್ಲ ತೊಗೊಂಡು ನೆಕ್ಸ್ಟು ಮತ್ತೆ ನೆಡ್ಕೊಂಡು ನಾವು ದಿನಸಿ ಅಂಗಡಿ ಹತ್ರ ಬಂದ್ವಿ. ಮನೆಗೆ ಸ್ವಲ್ಪ ಸಾಮಾನು ತೊಗೋಬೇಕಿತ್ತು. ನಾವು ನಮ್ಮ ಮನೆ ಓನರ್ ಅಂಗಡಿನೇ ದಿನಸಿ ಅಂಗಡಿ ಇದೆ, ನಾವು ಅಲ್ಲಿಗೇ ಬರೋದು. ಇಲ್ಲಿ ಓನರ್ ಆಂಟಿ ಏನು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಡು ನಗ್ತಾಯಿದ್ರು. ನೆಕ್ಸ್ಟು ನಾನಿಲ್ಲಿ ಏನೇನು ಮನೆಗೆ ಸಾಮಾನು ದಿನಸಿ ತೊಗೋತಾ ಇದ್ದೀನಿ ಅಂದರೆ ಲಾಸ್ಟ್ ಮಂತು ಜಾಸ್ತಿ ತೊಗೊಂಡಿರೋದ್ರಿಂದ ಈ ಮಂತು ಸ್ವಲ್ಪ ತೊಗೋಬೇಕಿತ್ತು. ಹಂಗಾಗಿ ಮನೆ ದಿನಸಿ ಎಲ್ಲ ತೊಗೊಂಡು ಬಂದು ಒಂದು ಕಡೆ ಇಟ್ಟಿದ್ದೀನಿ. ನೋಡಿ ಎಷ್ಟು ದಿನಸಿ ತೊಗೊಂಡಿದ್ದೀನಿ ಅಂತ ಮನೆಗೆ. ಇಷ್ಟೆಲ್ಲ ತಗೊಂಡು ಮೇಲ್ಗಡೆ ಎತ್ತಿ ಇಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಈ ಸುಸ್ತು ಹೋಗಲಿ ಅಂತ ನಮ್ಮ ಮನೆಯವರು ನನಗೋಸ್ಕರ ನಾನು ಫೇವ್ರೆಟ್ ಸ್ವೀಟು ರಸಗುಲ್ಲನ ತೊಗೊಬಂದಿದ್ರು. ತುಂಬ ದಿನದಿಂದ ತಿನ್ನಬೇಕು ಅಂತ ಅನ್ಕೋತಿದ್ರೆ ತಿನ್ನೋಕ್ಕಾಗ್ತಾಯಿಲ್ಲ. ಓಪನ್ ಮಾಡೋಣ ಅಂತ ಹೋದೆ, ನನ್ನ ಕೈಯಲ್ಲಿ ಆಗಲಿಲ್ಲ. ನೆಕ್ಸ್ಟು ಅವರೇ ಇಸ್ಕೊಂಡೆ ಓಪನ್ ಮಾಡಿದ್ರು. ಆ ಓಪನ್ ಮಾಡೋ ಟೈಮಲ್ಲಿ ಅದ್ರದ್ದು ಪಾನ್ಕ ಏನಿರುತ್ತೆ ಅದನ್ನೆಲ್ಲ ಚೆಲ್ಬಿಟ್ಟೆ ಸ್ವಲ್ಪ. ನೋಡಿ ಯಾವ ರೀತಿ ಇದೆ ಅಂತ. ನಾನು ತುಂಬ ದಿನ ಆಗಿತ್ತು ತಿನ್ನಬೇಕು ಅಂತ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ. ಮಿನಿಮಮ್ ಅಂದರೆ 1 ಇಯರೇ ಆಗಿತ್ತು ರಸಗುಲ್ಲ ತಿನ್ನಬೇಕು ಅಂತ. ನೋಡಿ ಯಾವ ರೀತಿ ಅಂತೆ ಬಾಯಲ್ಲಿ ನೀರು ಬರ್ತಾಯಿದೆ ನೋಡ್ತಾಯಿದ್ರೆ. ರಸಗುಲ್ಲ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ರೆಸ್ಟ್ ಮಾಡೋಣ, ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಎಲ್ಲ ಫೋನ್ ನೋಡಿಕೊಂಡು ಒಂದು 12 ಗಂಟೆ ಗಂಟ ಫೋನ್ ನೋಡಿಕೊಂಡು 12 ಗಂಟೆಗೆ ಮಲ್ಕೊಂಡ್ವಿ. ನೆಕ್ಸ್ಟು ಮತ್ತೆ 1:30ಗೆ ಡ್ಯೂಟಿಗೆ ಹೋಗಿ ಅಂತ ಅಲಾರಾಮ್ ಬಡ್ಕೋತಾ ಇತ್ತು. ಎದ್ದು ಅಲಾರಾಮ್ ಆಫ್ ಮಾಡಿ ಟಿಪ್ ಟಾಪ್ ಆಗಿ ಡ್ಯೂಟಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ಥರ ರೆಡಿಯಾಗಿ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ತರಕಾರಿ ಸಾಂಬಾರು ನೈಟಿಗೆ ತರಕಾರಿ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿಕೊಂಡು ಈ ಸಮ್ಮರಲ್ಲಿ ಏನು ಕೂಲಾಗಿರೋ ತಿಂದ್ರೂ ಕಡಿಮೆ ಇಲ್ಲ ಈ ಬಿಸಿಲಿಗೆ. ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಮಾಡ್ಕೊಂಡಿದೆ. ನೆಕ್ಸ್ಟು ರೆಡಿಯಾಗಿ ಡ್ಯೂಟಿ ಕಡೆ ಕಂಪ್ನಿ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ನಾವು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸೆಕೆಂಡ್ ಶಿಫ್ಟ್ ಇದ್ದಿದ್ದರಿಂದ ನೈಟ್ 11 ಗಂಟೆ ಆಗಿರುತ್ತೆ. 11 ಗಂಟೆಲಿ ಬರಬೇಕಿದ್ರೆ ಮೆಡಿಕಲ್ ಓಪನ್ ಇತ್ತು ಅಂತ ನನ್ನ ಫೇವ್ರೆಟ್ ಕಿಟ್ಕ್ಯಾಟ್ನ ನಮ್ಮ ಮನೆಯವ್ರು ತಂದು ಕೊಟ್ಟರು. ಅದನ್ನು ಓಪನ್ ಮಾಡ್ತಾಯಿದ್ದೆ. ನನಗಂತೂ ಕಿಟ್ಕ್ಯಾಟ್ ನಮ್ಮ ಬ್ಲೌಗೆ ಸಿಂಬಲ್ ಅಂತಲೇ ಹೇಳ್ಬೋದು. ಇದನ್ನ ಎಷ್ಟು ತಿಂದಿದ್ದೀವಿ ಲೆಕ್ಕನೇ ಇಲ್ಲ. ನಾನು ತುಂಬ ದಿನ ಆಗಿತ್ತು ಕೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ತಗೊಟ್ರು ಬರಬೇಕಿದ್ರೆ ಮೆಡಿಕಲ್ ಓಪನ್ ಇತ್ತು ಅಂತ ಹೇಳಿ. ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡೋಕ್ಕೂ ಮುಂಚೆ ಹೇಗಿರುತ್ತೆ ಒಳಗಡೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲ ಹುಡುಗಿರಿಗೂ ಚಾಕ್ಲೇಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಇದ್ದೇ ಇರುತ್ತೆ. ನನಗೂ ಅದೇ ಕ್ಯೂರಿಯಾಸಿಟಿ ಇತ್ತು, ಯಾವಾಗ ಓಪನ್ ಮಾಡ್ತೀನಿ ತಿಂತೀನಿ ಅಂತ. ಕೊನೆಗೂ ಓಪನ್ ಆಗೇ ಬಿಡ್ತು. ನೋಡಿ ಹೇಗಿದೆ ಅಂತ. ನೆಕ್ಸ್ಟು ಕಿಟ್ಕ್ಯಾಟ್ ಎಲ್ಲ ತಿಂದ್ಕೊಂಡು ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಇವತ್ತಿನ ದಿನನ ಮುಗಿಸಿ ಮಲ್ಕೊಂಡ್ವಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.